Namaste and very warm welcome to everyone gathered here for today's enlightened program Madhyambudu Jyotirlinga, a platform that celebrates the power of speech and knowledge. Today's theme is that fills our heart with pride, our constitution our pride. A constitution is not just a book. It gives us right duties and a vision for our better future. Let's begin the program with our first speaker, Radhika Virje. Let's welcome her with a big round of applause. ನನ್ನ ಪ್ರೀತಿಯ ಮುಖ್ಯ ಗುರುಗಳೇ ಹಾಗೂ ಗುರುಮಾತೆಯರೇ ಮತ್ತು ನನ್ನ ಸ್ನೇಹಿತರೆ, ನನ್ನ ಹೆಸರು ರಾಧಿಕಾ. ನಾನು 6ನೇ ತರಗತಿಯ ವಿದ್ಯಾರ್ಥಿನಿ. ಇಂದು ನಾವು ಮಾಧ್ಯಂಬುದು ಜ್ಯೋತಿರ್ಲಿಂಗ ಕಾರ್ಯಕ್ರಮದ 3ನೇ ತಿಂಗಳಿನಲ್ಲಿ ಮತ್ತೊಂದು ಬಹುಮುಖ್ಯ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಯಾವ ವಿಷಯ? ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಮನುಷ್ಯ ಚಿರಂಜೀವಿ ಆಗಲಾರ, ಆದರೆ ಆತನ ಚಿಂತನೆಗಳಿಂದ ಶಾಶ್ವತವಾಗಿ ಉಳಿಯುತ್ತವೆ ಎಂಬ ಚಿಂತನೆಯನ್ನು ಹೊಂದಿದ್ದ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ರಚಿತವಾದ ಸಂವಿಧಾನದ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ರಚಿತವಾದ ನಮ್ಮ ಭಾರತ ಸಂವಿಧಾನ ನಿಜಕ್ಕೂ ಭಾರತೀಯರೆಲ್ಲರ ಹೆಮ್ಮೆ ಮತ್ತು ಗರ್ವವಾಗಿದೆ. ನಮ್ಮ ಸಂವಿಧಾನ ಕೇವಲ ಒಂದು ಕಾನೂನಿನ ಪುಸ್ತಕವಲ್ಲ, ಅದು ಏಕತೆಯ, ವೈವಿಧ್ಯತೆಯ ಮತ್ತು ಶಕ್ತಿಯ ಸಂಕೇತ. ಎಲ್ಲ ಧರ್ಮಗ್ರಂಥಗಳು ಆಯಾ ಧರ್ಮೀಯರು ಹೇಗೆ ಬಾಳಬೇಕು ಎಂಬುದನ್ನು ಹೇಳುತ್ತೇವೆ, ಆದರೆ ನಮ್ಮ ಸಂವಿಧಾನ ಎಲ್ಲ ಧರ್ಮೀಯರು ಹೇಗೆ ಬಾಳಬೇಕು ಎಂಬುದನ್ನು ನಮ್ಮ ಸಂವಿಧಾನ ಮಾತ್ರ ಹೇಳುತ್ತದೆ ಎಂಬ ಮಾತಿದೆ. ಇಂತಹ ಸಂವಿಧಾನಕ್ಕೆ ತನ್ನದೇ ಆದ ಮಹತ್ವವಿದ್ದು ಲಿಖಿತ ಸ್ವರೂಪದಲ್ಲಿದೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ, ಅತ್ಯಂತ ಶ್ರೇಷ್ಠ ಸಂವಿಧಾನವೆಂಬ ಹಿರಿಮೆ ನಮ್ಮ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿತವಾದ ಸಂವಿಧಾನದಲ್ಲಿ ಎಲ್ಲ ವರ್ಗಗಳು, ಎಲ್ಲ ಸ್ತರದ, ಎಲ್ಲ ಪ್ರದೇಶ ಜನರ ಹಿತವಿದೆ. ಜೊತೆಗೆ ನಮ್ಮ ದೇಶ ಭದ್ರ ಬುನಾದಿಯು ನಮ್ಮ ಸಂವಿಧಾನ. ನಮ್ಮ ಸಂವಿಧಾನವು ಅನನ್ಯವಾದ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಪ್ರತಿಬಿಂಬಿಸಿ ನಮಗೆ ಸಮಾನತೆ ನೀಡಿರುವ ಸ್ವಾತಂತ್ರ್ಯ, ಗೌರವ ಪೂರ್ವಕ ಜೀವನದ ಹಕ್ಕುಗಳನ್ನು ನೀಡುವುದರ ಜೊತೆಗೆ ದೇಶಕ್ಕಾಗಿ ನಾವೇನು ಮಾಡಬೇಕು ಎಂಬುದನ್ನು ಕೂಡ ಕರ್ತವ್ಯಗಳ ರೂಪದಲ್ಲಿ ಎಚ್ಚರಿಸುತ್ತದೆ. ಇಂತಹ ಸಂವಿಧಾನವು ಡಿಸೆಂಬರ್ 1946 ರಿಂದ ನವೆಂಬರ್ 1949 ಅವಧಿಯಲ್ಲಿ, ಅಂದರೆ ಒಟ್ಟಾರೆ 2 ವರ್ಷ 11 ತಿಂಗಳ 18 ದಿನಗಳ ಅವಧಿಯಲ್ಲಿ ತೆಗೆದುಕೊಂಡು ನವೆಂಬರ್ 26ನ್ನು ಸಂವಿಧಾನ ದಿನವೆಂದು, ಜನವರಿ 26ನ್ನು ಗಣರಾಜ್ಯೋತ್ಸವವೆಂದು ಆಚರಿಸುತ್ತೇವೆ. ಇದು 395 ವಿಧಿಗಳು, 25 ಭಾಗಗಳು, 12 ಷರತ್ತುಗಳನ್ನು ಒಳಗೊಂಡ ಬೃಹತ್ ಮತ್ತು ಶ್ರೇಷ್ಠ ಸಂವಿಧಾನವಾಗಿದೆ. ಮತ್ತೊಮ್ಮೆ ನೆನಪಿಸಲು ಬಯಸುತ್ತೇನೆ, ಇದು ಅಖಂಡ ಭಾರತವನ್ನು ಒಗ್ಗೂಡಿಸಿ ಶಕ್ತಿ, ನ್ಯಾಯ, ಧರ್ಮ, ಸಮಾನತೆಗಳ ಜೀವಂತವಾಗಿಸಿದ ದಿವ್ಯ ಚೇತನ. ನಾವೆಲ್ಲರೂ ಒಂದೇ, ನಾವು ಭಾರತೀಯರು ಎಂಬುದನ್ನು ಸಾಕಾರಗೊಳಿಸುವ ಮಾನವ ಧರ್ಮಗ್ರಂಥ ಭಾರತ ಮಾತೆಯ ಧರ್ಮಶಾಸನ ನಮ್ಮ ಹೆಮ್ಮೆಯ ಭಾರತಕ್ಕೆ ಅಂಬೇಡ್ಕರ್ ಆಮೆಯಾಗಿ ಅನೇಕ ಮಹನೀಯರು ನೀಡಿದ ವರದಾನವಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ನೀಡಿದ ಹೆಮ್ಮೆಯ ಅನುಪಾಲನೆ ಮಾಡಿ ರಕ್ಷಿಸು, ಗೌರವಿಸು ಜವಾಬ್ದಾರಿಯನ್ನು ಪ್ರತಿಯೊಬ್ಬ ಭಾರತೀಯನ ಮೇಲೆ ಇದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಸಂವಿಧಾನ, ಜೈ ಭಾರತ್. Thank you, Radhika, for your wonderful presentation. Now I would like to call Vinayak for share to his thoughts. Welcome her with a big round of applause. Good evening everyone. Today I am honored to speak about the special features of the Indian Constitution, which is the backbone of our democracy. Under the program of Madhyambudu Jyotirlinga, the Indian Constitution is unique in many ways. First, it is the longest written constitution in the world, carefully designed to ensure justice, liberty and equality for all. It was drafted under the leadership of Dr. BR Ambedkar and came into effect on 26 January 1950. It also provides fundamental rights and duties, balancing citizens' freedoms and responsibilities. Key features its
its flexibility, allowing amendments to keep it relevant. Our constitution is foundation of our democracy. Let's uphold its values to build a stronger India. Thank you, Jai Hind. Thank you, Vinayak, for your wonderful presentation. Now we have Shambhavi, who will share thoughts on our constitution. Please come forward. ನನ್ನ ಪ್ರೀತಿಯ ಮುಖ್ಯ ಗುರುಗಳೇ ಹಾಗೂ ಗುರುಮಾತೆಯರೇ ಮತ್ತು ನನ್ನ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಾಂಭವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಮಾತೆಂಬುದು ಜ್ಯೋತಿರ್ಲಿಂಗ ಕಾರ್ಯಕ್ರಮದ 3ನೇ ತಿಂಗಳಿನಲ್ಲಿ ಮತ್ತೊಂದು ಬಹುಮುಖ್ಯ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಯಾವ ವಿಷಯ? ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಮನುಷ್ಯ ಚಿರಂಜೀವಿಯಾಗಲಾರೆ, ಆದರೆ ಆತನ ಚಿಂತನೆಗಳು ಶಾಶ್ವತವಾಗಿ ಉಳಿಯುತ್ತವೆ ಎಂಬ ಚಿಂತನೆಯನ್ನು ಹೊಂದಿದ ನಮ್ಮ ಹೆಮ್ಮೆಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿತವಾದ ನಮ್ಮ ಭಾರತ ಸಂವಿಧಾನ ನಿಜಕ್ಕೂ ಭಾರತೀಯರೆಲ್ಲರ ಹೆಮ್ಮೆ ಮತ್ತು ಗರ್ವವಾಗಿದೆ. ನಮ್ಮ ಸಂವಿಧಾನ ಕೇವಲ ಒಂದು ಕಾನೂನಿನ ಪುಸ್ತಕವಲ್ಲ, ಅದು ನಮ್ಮ ಏಕತೆಯ, ವೈವಿಧ್ಯತೆಯ ಮತ್ತು ಶಕ್ತಿಯ ಸಂಕೇತ. ಎಲ್ಲ ಧರ್ಮ ಗ್ರಂಥಗಳು ಆಯಾ ಧರ್ಮೀಯರು ಹೇಗೆ ಬಾಳಬೇಕು ಎಂಬುದನ್ನು ಹೇಳುತ್ತೇವೆ. ಆದರೆ ನಮ್ಮ ಸಂವಿಧಾನ ಎಲ್ಲ ಧರ್ಮ ಗ್ರಂಥಗಳು ಆಯಾ ಧರ್ಮೀಯರು ಹೇಗೆ ಬಾಳಬೇಕು ಎಂಬುದನ್ನು ನಮ್ಮ ಸಂವಿಧಾನ ಮಾತ್ರ ಹೇಳುತ್ತದೆ ಎಂಬ ಮಾತಿದೆ. ಇಂತಹ ಸಂವಿಧಾನಕ್ಕೆ ತನ್ನದೇ ಆದ ಇತಿಹಾಸ, ಮಹತ್ವವಿದು ಲಿಖಿತ ಸ್ವರೂಪದಲ್ಲಿದೆ. ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ, ಅತ್ಯಂತ ಶ್ರೇಷ್ಠ ಸಂವಿಧಾನ ಹಿರಿಮೆಯು ನಮ್ಮ ಭಾರತದ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿತವಾದ ನಮ್ಮ ಸಂವಿಧಾನದಲ್ಲಿ ಎಲ್ಲ ವರ್ಗಗಳ, ಎಲ್ಲ ಸ್ತರದ, ಎಲ್ಲ ಪ್ರದೇಶದ ಜನರ ಹಿತವಿದೆ. ಜೊತೆಗೆ ನಮ್ಮ ದೇಶದ ಭದ್ರ ಬುನಾದಿಯು ನಮ್ಮ ಸಂವಿಧಾನ. ಜೈ ಹಿಂದ್, ಜೈ ಭಾರತ್. Thank you, Shambhavi. Now I would like to call Nisha for a vote of thanks. I wish a very good evening to the Honorable Chief Guest and respected Principal Madam and the student participants. I am Nisha from Class 6. Granted this an honor privilege to extend my heart vote of thanks to each one of you on this joy Matyambudu Jyotirlinga. Today I take this opportunity to put all my gratitude in the form of words. On behalf of the entire school society department, ma'am, sir, into your words. Name of Principal Srimati G.R. Gowda Madam. She has always been a constant support and a great source of encouragement. Thank you. Thank you, Nisha. As we conclude today's session, let's remember our constitution is just not a book. It is a guide that leads us to unity, equality and progress. A big thanks to all my dear friends who spoke so brilliantly. Thank you, Jai Hind.